ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಮೊದಲನೇ ಪ್ರಶ್ನೆ: ಮೂಳೆಗಳ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಯಾವ ಅಂಶ ಅಗತ್ಯ? ನಿಮ್ಮ ಆಯ್ಕೆಗಳು: ರಂಜಕ, ಮೆಗ್ನೀಷಿಯಂ, ಸತು, ಮೇಲಿನ ಎಲ್ಲವೂ. ನಿಮ್ಮ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಮೂಳೆಗಳ ದಪ್ಪತನವನ್ನು ಕಾಪಾಡಿಕೊಳ್ಳಲು ಹಲವಾರು ಪೋಷಕಾಂಶಗಳು ಬೇಕಾಗುತ್ತವೆ. ರಂಜಕ ಅಂದರೆ ಜಿಂಕ್ ಮತ್ತು ಮೆಗ್ನೀಷಿಯಂ ಮೂಳೆಗಳ ಆರೋಗ್ಯಕ್ಕಾಗಿ ತುಂಬಾ ಅಗತ್ಯವಾದ ಅಂಶಗಳು. ಈ ಅಂಶಗಳ ಕೊರತೆಯು ಆಸ್ಟಿಯೋಪೊರೋಸಿಸ್ ಎಂಬ ಕಾಯಿಲೆಗೆ ಕಾರಣವಾಗಬಹುದು. ಕುಂಬಳಕಾಯಿಯ ಬೀಜಗಳಲ್ಲಿ ಈ 3 ಅಂಶಗಳು ಉತ್ತಮ ಪ್ರಮಾಣದಲ್ಲಿ ಲಭ್ಯವಿರುತ್ತವೆ. ನಿಯಮಿತ ಸೇವನೆಯಿಂದ ಮೂಳೆಗಳು ತುಂಬಾ ಬಲಗೊಳ್ಳುತ್ತವೆ. ಮೆದುಳು, ಮೂಳೆ ಮತ್ತು ದಂತಗಳ ಬೆಳವಣಿಗೆಗೂ ಸಹ ತುಂಬಾ ಸಹಾಯವಾಗುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ: ಭಾರತದ ಅತಿ ದೊಡ್ಡ ವಿಮಾನ ನಿರ್ಮಾಣ ಕಾರ್ಖಾನೆ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ಮಹಾರಾಷ್ಟ್ರ, ದೆಹಲಿ, ಕರ್ನಾಟಕ, ಆಂಧ್ರಪ್ರದೇಶ. ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದ ಬೆಂಗಳೂರು ನಗರದ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ದೇಶದ ಅತಿ ದೊಡ್ಡ ವಿಮಾನ ನಿರ್ಮಾಣ ಸಂಸ್ಥೆ. ಇದು 2ನೇ ಮಹಾಯುದ್ಧದ ಸಮಯದಿಂದಲೂ ಯುದ್ಧ ವಿಮಾನ ಪೂರೈಕೆ ಮಾಡುತ್ತಿದೆ. HAL 85 ವರ್ಷಗಳಿಂದ ವಿಮಾನ ನಿರ್ಮಾಣದಲ್ಲಿ ತೊಡಗಿಕೊಂಡಿದೆ. HAL ಜೋಡಣೆ, ತಾಂತ್ರಿಕ ನಿರ್ವಹಣೆಯಲ್ಲಿ ಪರಿಣಿತಿ ಹೊಂದಿದೆ. ಅಮೆರಿಕ, ರಷ್ಯಾ, ಫ್ರಾನ್ಸ್ ತಂತ್ರಜ್ಞಾನ ಸಹಾಯ ಪಡೆದಿದೆ. ಮಾರುತ್ ಎಂಬ ಯುದ್ಧ ವಿಮಾನ 1965ರ ಯುದ್ಧದಲ್ಲಿ ಪಾಕಿಸ್ತಾನವನ್ನು ತಡಕಾಯಿಸಿತು. ನಿಮ್ಮ ಮೂರನೇ ಪ್ರಶ್ನೆ: ಸಿಪ್ಪೆ ರಹಿತ ಬಾದಾಮಿ ತಿನ್ನುವುದರಿಂದ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಆರೋಗ್ಯಕರ ಹೃದಯ, ಸುಲಭ ಜೀರ್ಣ, ಫೈಬರ್ ನಷ್ಟ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸಿಪ್ಪೆ ಇಲ್ಲದ ಬಾದಾಮಿ ಜೀರ್ಣಕ್ಕೆ ತುಂಬಾ ಸಹಾಯಕಾರಿ. ಫೈಬರ್ ಅಂಶ ಕಡಿಮೆಯಾಗುತ್ತದೆ ಹಾಗೂ ಹೃದಯ ಆರೋಗ್ಯವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತದೆ. ಮೆಗ್ನೀಷಿಯಂ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಉರಿಯೂತ ನಿಯಂತ್ರಣಕ್ಕಾಗಿಯೂ ಸಹ ಇದು ತುಂಬಾ ಪ್ರಭಾವ ಬೀರುತ್ತದೆ. ಬಾದಾಮಿ ತಿನ್ನುವ ವಿಧಾನ ವ್ಯಕ್ತಿಗಳ ಆಯ್ಕೆಗೆ ಅವಲಂಬಿತವಾಗಿರುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ: ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಷ್ಟು ಬಾರಿ ಯುದ್ಧ ನಡೆದಿದೆ? ನಿಮ್ಮ ಆಯ್ಕೆಗಳು: 8, 6, 4, 2. ನಿಮ್ಮ ಸರಿಯಾದ ಉತ್ತರ 4. ಮೊದಲನೇ ಯುದ್ಧ 1947ರಿಂದ 48ರಲ್ಲಿ ಕಾಶ್ಮೀರದಲ್ಲಿ ನಡೆದಿತ್ತು ಹಾಗೂ ಎರಡನೇ ಯುದ್ಧ 1965ರಲ್ಲಿ ಮತ್ತೆ ಕಾಶ್ಮೀರದಲ್ಲಿ ನಡೆದಿತ್ತು ಹಾಗೂ ಮೂರನೇ ಯುದ್ಧ 1971ರಲ್ಲಿ ನಡೆದಿತ್ತು ಹಾಗೂ ನಾಲ್ಕನೇ ಯುದ್ಧ 1999ರ ಕಾರ್ಗಿಲ್ ಯುದ್ಧವಾಗಿತ್ತು. ನಿಮ್ಮ ಐದನೇ ಪ್ರಶ್ನೆ: ಹೆಚ್ಚು ಕೋಳಿ ಮಾಂಸ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಯ್ಕೆಗಳು: ಸ್ಥೂಲಕಾಯ, ಪೈಲ್ಸ್, ಕ್ಯಾನ್ಸರ್, ಹೃದಯ ರೋಗ. ಸರಿಯಾದ ಉತ್ತರ ಕ್ಯಾನ್ಸರ್. ಕೋಳಿ ಮಾಂಸದಲ್ಲಿ ಕೊಬ್ಬು ಹೆಚ್ಚಾಗಿರುತ್ತದೆ. ಇದು ಕೋಲನ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಯಕೃತ್ ಸಮಸ್ಯೆ, ಹೊಟ್ಟೆ ನೋವು, ಗುದನಾಳದ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. 27% ಜನರಲ್ಲಿ ಮಾಂಸ ತಿನ್ನುವುದರಿಂದ ಈ ಕಾಯಿಲೆ ಬರಬಹುದು. ಪುರುಷರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಮಿತವಾಗಿ ಸೇವಿಸುವುದೇ ಉತ್ತಮ. ನಿಮ್ಮ ಆರನೇ ಪ್ರಶ್ನೆ: ಯಾವ ರಾಶಿಯವರು ಹೆಚ್ಚು ಧೈರ್ಯಶಾಲಿಗಳು? ನಿಮ್ಮ ಆಯ್ಕೆಗಳು: ಮೇಷ, ವೃಶ್ಚಿಕ, ಮಿಥುನ, ಕುಂಭ. ಸರಿಯಾದ ಉತ್ತರ ಎ ಮತ್ತು ಬಿ, ಮೇಷ ಮತ್ತು ವೃಶ್ಚಿಕ. ಮೇಷ ರಾಶಿಯವರು ಧೈರ್ಯ ಮತ್ತು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವವರು. ತಮ್ಮ ಸ್ವಾಭಿಮಾನವನ್ನು ಮಹತ್ವಪೂರ್ವಕವಾಗಿ ನೋಡುತ್ತಾರೆ. ತಪ್ಪುಗಳನ್ನು ಸಹಿಸಲಾರರು. ವೃಶ್ಚಿಕ ರಾಶಿಯವರು ಸಿಂಹದಂತೆ ಧೈರ್ಯಶಾಲಿ. ಇವರು ಪೊಲೀಸ್, ಮಿಲಿಟರಿ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತಾರೆ. ಇವರು ಗುರಿಯತ್ತ ಸ್ಪಷ್ಟ ದೃಷ್ಟಿ ಹೊಂದಿರುತ್ತಾರೆ. ನಿಮ್ಮ ಏಳನೇ ಪ್ರಶ್ನೆ:
ಗಂಟಲಿನಲ್ಲಿ ಸಿಲುಕಿಕೊಂಡ ಮೀನಿನ ಮುಳ್ಳನ್ನು ತೆಗೆಯಲು ಯಾವುದು ತುಂಬಾ ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಬಾಳೆಹಣ್ಣು, ಅನ್ನ, ಕೆಮ್ಮುವುದು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬಾಳೆಹಣ್ಣು ನುಂಗುವುದರಿಂದ ಮುಳ್ಳು ಹೊಟ್ಟೆಯೊಳಗೆ ಇಳಿದು ಹೋಗುತ್ತದೆ. ಬಾಳೆಹಣ್ಣು ತೂಕ ಮತ್ತು ಮೃದುವಾಗಿರುವುದರಿಂದ ಮುಳ್ಳನ್ನು ಮುಂದೆ ತಳ್ಳಿ ಹಾಕುತ್ತದೆ. ಅನ್ನದ ಸಣ್ಣ ಉಂಡೆಗಳನ್ನು ನುಂಗುವುದು ಸಹ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಗಂಟಲಿನಲ್ಲಿ ಸಿಲುಕಿದ ಮುಳ್ಳುಗಳನ್ನು ಹೊಟ್ಟೆಯ ಆಮ್ಲ ಕರಗಿಸಬಲ್ಲದು. ತೀವ್ರವಾಗಿ ಕೆಮ್ಮುವುದರಿಂದ ಸಹ ಗಂಟಲಿನಿಂದ ಮುಳ್ಳು ಹೊರಗೆ ಬರಬಹುದು. ಇದು ಯಾವ ವಿಧಾನವೂ ಪರಿಣಾಮಕಾರಿಯಾಗದಿದ್ದರೆ ವೈದ್ಯರ ಸಹಾಯ ಪಡೆಯುವುದು ಬಹುಮುಖ್ಯ. ನಿಮ್ಮ 8ನೇ ಪ್ರಶ್ನೆ, 4 ವಾರ ಚಹಾ ಮತ್ತು ಕಾಫಿ ಬಿಟ್ಟರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು ಉತ್ತಮ ನಿದ್ರೆ, ಹೆಚ್ಚು ಸಕ್ರಿಯತೆ, ಒತ್ತಡ ಹೆಚ್ಚಳ, ರಕ್ತ ಕಣ ಹೆಚ್ಚಳ. ಸರಿಯಾದ ಉತ್ತರ ಎ ಮತ್ತು ಬಿ, ಉತ್ತಮ ನಿದ್ರೆ ಮತ್ತು ಹೆಚ್ಚು ಸಕ್ರಿಯತೆ. ಚಹಾ ಮತ್ತು ಕಾಫಿಯಲ್ಲಿರುವ ಕೆಫೈನ್ ನಿದ್ರೆಗೆ ಅಡ್ಡಿಯಾಗುತ್ತದೆ. ಇವುಗಳನ್ನು ತ್ಯಜಿಸಿದರೆ ನಿದ್ರೆ ಗುಣಮಟ್ಟ ಸುಧಾರಿಸುತ್ತದೆ. ಹೆಚ್ಚು ಶಕ್ತಿ, ಹೆಚ್ಚು ಉತ್ಸಾಹ ಅನುಭವವಾಗುತ್ತದೆ. ರಕ್ತದೊತ್ತಡ ಮತ್ತು ಸಕ್ಕರೆ ನಿಯಂತ್ರಣದಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಹಾಗೂ ದೇಹವು ಹೆಚ್ಚು ಹೈಡ್ರೇಟ್ ಆಗಿರುತ್ತದೆ. ನಿರಂತರವಾಗಿ ಕುಡಿಯುವುದರಿಂದ ಪಿತ್ತ ಕಡಿಮೆಯಾಗುತ್ತದೆ. ನಿಮ್ಮ 9ನೇ ಪ್ರಶ್ನೆ, ಮಧುಮೇಹ ಇರುವವರು ಮಾವಿನ ಹಣ್ಣನ್ನು ತಿಂದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು ಸಕ್ಕರೆ ಹೆಚ್ಚಳ, ಸಕ್ಕರೆ ಇಳಿಕೆ, ರಕ್ತ ಹೆಪ್ಪುಗಟ್ಟುವಿಕೆ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದೂ ಅಲ್ಲ. ಮಧುಮೇಹದವರು ನಿಯಂತ್ರಿತ ಪ್ರಮಾಣದಲ್ಲಿ ಮಾವಿನ ಹಣ್ಣು ತಿನ್ನಬಹುದು. ಮಾವಿನ ಹಣ್ಣನ್ನು ರಸದ ರೂಪದಲ್ಲಿ ಸೇವಿಸಬಾರದು. ಇದರಲ್ಲಿ ಫೈಬರ್ ಕಡಿಮೆಯಾಗುತ್ತದೆ. ನಿಯಮಿತವಾಗಿ ರಕ್ತದ ಸಕ್ಕರೆ ಪ್ರಮಾಣವನ್ನು ಆಗಾಗ ಪರೀಕ್ಷಿಸಬೇಕು. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಾವಿನ ಹಣ್ಣು ಸೇವನೆಯಿಂದ ಸಕ್ಕರೆಯ ಮಟ್ಟ ಹೆಚ್ಚಾಗಬಹುದು. ನಿಮ್ಮ 10ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ನಗರ ಹೊಂದಿರುವ ದೇಶ ಯಾವುದು? ನಿಮ್ಮ ಆಯ್ಕೆಗಳು ಚೀನಾ, ಭಾರತ, ಅಮೆರಿಕ, ಜಪಾನ್. ಸರಿಯಾದ ಉತ್ತರ ಜಪಾನ್. ಟೋಕಿಯೋ ವಿಶ್ವದ ಅತಿ ದೊಡ್ಡ ನಗರವಾಗಿದೆ. ಇದರ ಜನಸಂಖ್ಯೆ ಸುಮಾರು 37ರಿಂದ 39 ಮಿಲಿಯನ್ ಆಗಿದೆ. ಸ್ವಚ್ಛತೆ, ಸಂಘಟನೆ ಮತ್ತು ದಕ್ಷತೆಗೆ ಇದು ತುಂಬಾ ಹೆಸರುವಾಸಿಯಾಗಿದೆ. ರಾಜಕೀಯ, ಸಾಂಸ್ಕೃತಿಕ ಮತ್ತು ಆರ್ಥಿಕದ ಕೇಂದ್ರವಾಗಿದೆ. ಜಪಾನಿನ ಜಿಡಿಪಿಗೆ ಪ್ರಮುಖ ಕೊಡುಗೆ ಇದು ನೀಡುತ್ತದೆ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ರಿ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್.